ನಮಸ್ಕಾರ ವೀಕ್ಷಕರೇ, ಇವತ್ತು ಮೀಶೋದಿಂದ ಫ್ಲವರ್ ಪ್ಲಾಂಟ್ಸ್ ತರಿಸಿದ್ದೀನಿ. ಅದು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಹಾಗೆ ಅದನ್ನು ಇವತ್ತೇ ಈಗಲೇ ಪ್ಲಾಂಟು ಮಾಡಿಬಿಡೋಣ, ನೋಡೋಣ ಹೇಗಿದೆ. ನನ್ನ ಮಗಳು ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾಳೆ, ಕಟ್ ಮಾಡಿ ತೋರಿಸ್ತಾ ಇದ್ದಾಳೆ. ಇದರಲ್ಲಿ ಪ್ಯಾಕ್ ಆಫ್ 5 ಅಂತ ಕೊಟ್ಟಿದ್ದಾರೆ, ನೋಡಬೇಕು ಹೆಂಗೆ ಬಂದಿದೆ ಅಂಥೇಳಿ. ಲೈವ್ ಪ್ಲಾಂಟ್ ತರಿಸೋದು ಎಷ್ಟು ರಿಸ್ಕಿ ಕೆಲಸನೇ. ಅವು ಯಾವಾಗಲೂ ಚೆನ್ನಾಗಿ ಬಂದಿರ್ತಾವೆ ಅನ್ನೋ ಡೌಟೇ. ನೋಡಬೇಕು ಹೇಗಿದ್ದಾವೆ ಅಂತ. ಇಲ್ಲಿ ನೋಡಿ. ಓಕೆ, ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ನೀರಿನೊಳಗೆ ಹಾಕಿ ಇಡ್ತೀನಿ. ಹಾಕಿಟ್ಟು ಹಾಗೆ ಹಚ್ಚೇ ಬಿಡ್ತೀನಿ, ಯಾಕಂದರೆ ಈಗ ಆಲ್ರೆಡಿ ಅದು ಅಲ್ಲಿ ಇದರಿಂದ ತೆಗೆದೇ ಒಂದು 5-6 ದಿವಸ ಆಗಿರುತ್ತೆ ಇಲ್ಲಿ ಬರೋಕಂತಂದರೆ ಕೊರಿಯರ್ನಲ್ಲಿ. ಹಾಗಾಗಿ ಇದನ್ನು ಈ ಸದ್ದನ ಪ್ಲಾಂಟಿಂಗ್ ಮಾಡೇ ಬಿಡೋಣ. ಮೊದಲು ಸ್ವಲ್ಪ ಹೊತ್ತು ನೀರು ಹಾಕಿಡೋಣ, ಹಾಕಿಟ್ಟು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ತೆಗ್ದು ತೋಡಿಬಿಟ್ಟು ಹಾಕಿ ಮಾಡೇ ಬಿಡೋಣ ಅಂತ. ಬನ್ನಿ ನೋಡೋಣ ಈಗ ಹೇಗೆ ಮಾಡೋಣ ಅಂತ. ಇಲ್ಲಿ ನೋಡಿ, ಮೊದಲು ಈ ಟೊಮೆಟೊ ಗಿಡ ಈಗ ಆಲ್ರೆಡಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ. 1-2 ಟೊಮೆಟೊ ಬಿಟ್ಟಿದ್ವು, ಅವನ್ನೆಲ್ಲ ಇರಲಿ ಅಂತ ಬಿಡ್ಬೇಕು ಅಂದ್ಕೊಂಡೆ. ಬಟ್ ಅದನ್ನು ಯಾರೋ ಕಿತ್ತಾಕ್ಬಿಟ್ರು. ದನಗಳೆಲ್ಲ ಬಂದು ಮೇಯ್ದು ಬಿಟ್ಟಿದ್ದಾವೆ. ಅದಕ್ಕೆ ಮೊದಲು ಇದನ್ನ ತೆಗೆದು ಹಾಕಿಬಿಡ್ತೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಮಿಡ್ಲ್ ಜಾಗ ಇದೆ, ಇಲ್ಲೆಲ್ಲ ತೆಗ್ದಿದ್ದೀನಿ. ಇಲ್ಲಿ ತೆಗೆದು ಅವು ಗಿಡಗಳನ್ನು ಹಚ್ಚೋಣ ಅಂತ. ಅಷ್ಟು ಆ್ಯಕ್ಚುಲಿ ಕಟ್ ಮಾಡಲಿಕ್ಕೆ ಭಾಳ ಬೇಜಾರಾಗ್ತೈತಿ, ಎಷ್ಟೊಂದು ಟೊಮೆಟೊ ಬಿಟ್ಟಿದ್ದು ಇದಕ್ಕೆ. ಬಟ್ ಏನು ಮಾಡಬೇಕು, ಆ ಥರ ಆಯುಷ್ಯ ಮುಗಿದಿದೆ ಅನ್ಸುತ್ತೆ ಇವಾಗ. ಅದು ಗಿಡಗಳನ್ನು ಚೆನ್ನಾಗಿ ಬೆಳಿತಾನೂ ಇಲ್ಲ ಅದು, ಅದರಿಂದ. ಆಮೇಲೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಅದು. ಅಯ್ಯೋ, ಎಷ್ಟೊಂದು ದೊಡ್ಡ ಬೇರು ನೋಡಿ. ಆಲ್ಮೋಸ್ಟ್ 9 months ನನ್ನ ಮನೆ ಓಪನಿಂಗ್ ಆದಾಗ ಬೆಳೆದಿದ್ದು ಗಿಡ. ತೆಗಿಲಿಕ್ಕೆ ಬೇಜಾರಾಗ್ತೈತೆ. ಓಹ್ ಮೈ ಗಾಡ್, ಎಷ್ಟೊಂದು ಹೆವಿ ಐತಿ ಅಂದ್ರೆ ಕಟ್ ಮಾಡಲಿಕ್ಕೆ. ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಎಷ್ಟೊಂದು ಹಣ್ಣುಗಳನ್ನು ಕೊಡ್ತಾಯಿದ್ದು. ಬಟ್ ಈ ಪೂರ್ಣ ಹೋಗ್ಬಿಟ್ಟಿದೆ. ಈಗ ಇದನ್ನು ಉಳಿಸೋದ್ರಲ್ಲಿ ಅರ್ಥನೇ ಇಲ್ಲ, ಅದಕ್ಕೆ ತೆಗಿತಾ ಇದ್ದೀನಿ. ಬಟ್ ಇದು ಇಷ್ಟೊಂದು ದೊಡ್ಡ ದಪ್ಪನ ಬೇರೆ ತೆಗಿಲಿಕ್ಕೆ ಮನಸ್ಸೇ ಆಗೋಲ್ದು. ಇಷ್ಟೊಂದು ದೊಡ್ಡ ಗಿಡಗಳನ್ನು ಬೆಳೆಸಿ ಆಮೇಲೆ ತೆಗೆದಂದ್ರೆ ಜೀವ. ಬಟ್ ಅದೆಲ್ಲ ಹಾಳಾಗೋಗ್ಬಿಟ್ಟಿದೆ, ಈಗ ಇನ್ನೇನು ಬೆಳೆಯೋದು ಇಲ್ಲ ಅದು. ನೋಡೋಣ ಎಷ್ಟಾಗುತ್ತೆ ಅಷ್ಟು ತೆಗಿಯೋಣ. ಉಳಿದಿದ್ದು ನಮ್ಮ ಹಸ್ಬೆಂಡಿಗೆ ಡ್ಯೂಟಿ ಹಚ್ಚೋಣ. ಬಿಕಾಸ್ ಇಷ್ಟೊಂದು ಹೆವಿ ಆಗಿರೋದನ್ನು ನನ್ನ ಕೈಲಿ ತೆಗಿಯೋಕ್ಕಾಗಲ್ಲ, ಅವ್ರಿಗೆ ಹೇಳೋಣ ಅಂತ. ಈಗ ಬನ್ನಿ, ಮೊದಲು ಇಲ್ಲೆಲ್ಲ ಈಗ ಓಡಿಟ್ಟಿದ್ದೀನಿ. ಇಲ್ಲಿ ಮೊದಲು ಬೀಜಗಳನ್ನೆಲ್ಲ ಹಚ್ಚೋಣ ಅಂತ. ಅಯ್ಯೋ, ಆನ್ಲೈನಲ್ಲಿ ತರಿಸಿದ್ದು ಜಾಸ್ತಿ ಹತ್ತಲ್ಲ ಅಂತಾರೆ. ನೋಡೋಣ, ನಾವು ಟ್ರೈ ಮಾಡೋಣ. ಹತ್ತದ ಒಂದು ಭರವಸೆಯಿಂದ ಹಚ್ಚುತ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಇಲ್ಲಿ ಮಿಡ್ಲ್ ಹಚ್ತಾ ಇದ್ದೀನಿ. ಇದು ಯಾಕಂದ್ರೆ ಬರೀ ರೈನಿ ಸೀಸನ್ ಆ ಥರ ಹೂ ಬಿಡುತ್ತೆ. ಉಳ್ದು ಹೊಟ್ಟಾಗಿ ಈ ಥರ ಹುಲ್ಲು ಕಣ್ಣಂಗೆ ಕಾಣ್ತಾ. ಹಾಗಾಗಿ ಬೇರೆ ಕೆಲವೊಂದಿಷ್ಟು ಹೂವಿನ ಗಿಡಗಳನ್ನು ಹಚ್ಚಿದ್ರೆ ಮಿಡಲ್ ಹೂವು ಚೆನ್ನಾಗಿ ಬೆಳೀತದೆ ಅನ್ನೋ ಆಸೆ ಇದೆ. ಹಾಗಾಗಿ ಇಲ್ಲಿ ಹಚ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ. ಇದನ್ನು ಒಂದೊಂದೇ ತೆಗೆದು ಹಚ್ಚಿಬಿಡ್ತೀನಿ. ಇಲ್ಲಿ ಈ ಸೈಡ್ ಹೇಳಿದ್ನಲ್ಲ, ಇಲ್ಲಿ 4 ಹೋಲ್ ಮಾಡಿದ್ದೀನಿ. ಇಲ್ಲಿ ಇಲ್ಲೊಂದು ಡಿಗ್ ಮಾಡಿದ್ದೀನಿ ನೋಡಿ. ಬಿಕಾಸ್ ಅಲ್ಲಿ ಇನ್ನೊಂದು ಹಚ್ಚಬೇಕು ಅಂದ್ಕೊಂಡೆ, ಅಲ್ಲಿ ನಮ್ಮ ಮನೆ ನೇಮ್ ಬೋರ್ಡ್ ಬರುತ್ತೆ. ನೋಡಿ, ಇಲ್ಲಿ ಎತ್ತರ ಹೂ ಬೆಳೆದ್ಬಿಟ್ರೆ ನಮ್ಮ ಬೋರ್ಡು ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ಅಂತ ಬಿಟ್ಬಿಟ್ಟಿದ್ದೀನಿ. ಈಗ ಇಲ್ಲೊಂದು, ಹಾಗೆ ಇಲ್ಲೊಂದು ಸರಿಯಾದ ಡಿಸ್ಟೆನ್ಸ್ನಲ್ಲಿ ಇಲ್ಲಿ 4 ಹಚ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಹಚ್ತಾ ಇದ್ದೀನಿ. ಇದು ಹೆಂಗೆ ಬರುತ್ತೋ ಏನು ಅಂತ ಡೌಟ್ ಇದೆ. ಬಟ್ ದೇವ್ರ ಹೆಸರು ತೊಗೊಂಡು ಹಾಕಿಬಿಡೋಣ. ಓಂ ನಮಃ ಶಿವಾಯ. ಚೆನ್ನಾಗಿ ಬೆಳೀಲಿ. ನಾನು ಇಷ್ಟಪಟ್ಟು ತರಿಸಿದ್ದೀನಿ. ಆ ಹೂವಂತೂ ನೋಡಿದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾನು ಸೈಡಲ್ಲಿ ಹಾಕ್ತೀನಿ ಅದು ಯಾವ ರೀತಿ ಇದೆ ಹೂವು ಅಂತ. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಅದ್ರ ಹೆಸರು ಆಮೇಲೆ ಅದರ ಹೂ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ. ಅದರ ಸೈಡಲ್ಲಿ ಫೋಟೋ ಹಾಕ್ತೀನಿ, ಅದನ್ನು ಎಡಿಟ್ ಮಾಡುವಾಗ ನೋಡಿ ಅದನ್ನು ಹೇಗೆ ಅನಿಸ್ತದೆ ಅಂತ. ಒಂದು 4 ತೊಗೊಳ್ಳೋಣ ಬನ್ನಿ. ಇವತ್ತು ಮುಂಜಾನೆ ನಾನು ಇದಕ್ಕೆ ಅಕ್ಕಿ ಆಮೇಲೆ ಬೇಳೆ ತೊಳೆದ ನೀರನ್ನು ಡೈಲ್ಯೂಟ್ ಮಾಡಿ ಹಾಕಿದ್ದೆ. ಹಿಂಗೆ ವಾರಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರ ವಾರಕ್ಕೊಮ್ಮೆ ಯಾವ್ದಾರು ಒಂದು ಬೇರೆ ಥರ ಕೊಡ್ತಾನೆ ಇರ್ತೀನಿ. ಸಗಣಿ ಗೊಬ್ಬರ, ಇಲ್ಲಾಂದ್ರೆ ಮಸ್ಟರ್ಡ್ ಕೇಕ್, ಆಮೇಲೆ ಶೇಂಗಾ ಹೊಟ್ಟು. ಇಲ್ಲೇ ಗಾಣದ ಕಡೆ ಹೋಗಿ ತೊಗೊಂಡು ಬಂದಿರ್ತೀನಿ. ಆ ಹೊಟ್ಟೆಲ್ಲ ಹಾಕಿ ನೀರಾಗ ಹಾಕಿ ಡೈಲ್ಯೂಟ್ ಮಾಡಿ ಹಾಕ್ತೀನಿ. ಇಲ್ಲ ಅಂತಂದ್ರೆ ಮಜ್ಜಿಗೆ ಹಾಕ್ತೀನಿ. ಈ ಥರ ಇಂಗಿನ ನೀರು ಹಾಕ್ತೀನಿ. ಆಮೇಲೆ ಅಕ್ಕಿ ಬೇಳೆ ತೊಳೆದ ನೀರು ಹಾಕ್ತೀನಿ. ಉಳ್ಳಾಗಡ್ಡಿ ತೊಳೆದ ನೀರು ಹಾಕ್ತೀನಿ. ಆಲೂಗಡ್ಡೆ ಕುದಿಸಿದ ನೀರು ಹಾಕ್ತೀನಿ. ಈ ರೀತಿ ಹಾಕ್ತಾ ಇರ್ತೀನಿ. ಈಗ ಇವು ಫ್ಲವರ್ ಯಾವುದು ಬೆಳೆಸಿದ್ದೀನಿ ಅನ್ನೋದನ್ನು ನಾನು ಎಡಿಟ್ ಮಾಡೋ ಹೊತ್ನ್ಯಾಗ ಅದರದ್ದು ಫೋಟೋ ಹಾಕಿರ್ತೀನಿ. ನೋಡಿರಿ, ಆ ಥರನೇ ಬರಲಿ ಅಂತ ಭಾಳ ಆಸೆ ಐತಿ. ನೋಡೋಣ